ಕಳೆದ ವರ್ಷ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತರಾದ 26 ಪ್ರವಾಸಿಗರಿಗಾಗಿ ವಿಜಯಪುರ ಬಿಜೆಪಿ ಪಕ್ಷದ ವತಿಯಿಂದ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿಯ ನಗರ ಮಂಡಲ ಅಧ್ಯಕ್ಷ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ನಗರದ ಸಿದ್ದೇಶ್ವರ ದೇವಾಲಯದ ಮುಂಭಾಗ ನಡೆದ ಸಭೆಯಲ್ಲಿ ಮೇಣದ ಬತ್ತಿ ಬೆಳಗಿಸಿ 1 ನಿಮಿಷ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲೆಯ ಹಲವಾರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಸಂದೀಪ್ ಪಾಟೀಲ್, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದು 1 ವರ್ಷ ಕಳೆದಿದೆ. ಇದೊಂದು ಹೇಯ ಕೃತ್ಯವಾಗಿದ್ದು 26 ಮಂದಿ ಅಮಾಯಕರು ಸಾವನ್ನಪ್ಪಿದ್ದರು. ಉಗ್ರರು ಧರ್ಮ ಕೇಳಿ ಕೊಂದು ಹಾಕಿದ್ದರು. 26 ಮಹಿಳೆಯರ ಸಿಂಧೂರವನ್ನು ಅಳಿಸಿ ಹಾಕಿರುವ ಕೃತ್ಯ ಪಾಕಿಸ್ತಾನದಿಂದ ನಡೆದಿದ್ದು, ಇದಕ್ಕೆ ಉತ್ತರವಾಗಿ ಆಪರೇಷನ್ ಸಿಂಧೂರ್ ನಡೆಸಲಾಗಿತ್ತು. ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ ಎಂದರು. ಅದು ಒಂದು ಹೇಕೃತ್ಯ ಭಾರತದಾಗ ಇಂಥದ್ದು ಆಗಂಗಿಲ್ಲ. ಎಲ್ಲೋದಿಂದ ಬಂದುಬಿಟ್ಟು ಇಂಥದ್ದೆಲ್ಲ ಕೆಡಿಸಿ ಭಾರತದ ಒಂದು ಏನು ಶಾಂತಿಯನ್ನು ಹಾಳು ಮಾಡೋಕೆ ಇಂಥವೆಲ್ಲ ಮಾಡ್ತಿದ್ದಾರಲ್ಲ. ಇವತ್ತು ನಾವು ಪಹಲ್ಗಾಮ್ದಾಗ ಆಗಿರುವಂಥ ಏನು ಮರಣ ಹೊಂದಿರುವಂಥ ಎಲ್ಲ ಇವ್ರ ಮೇಲೆ ನಾವು ಒಂದು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿದ್ದೇವೆ. ನಾವು ಮೌನಾಚರಣೆ ಮಾಡಿದ್ದೀವಿ. ಅದರ ಜೊತೆ ನಾವು ಒಂದು ಕ್ಯಾಂಡಲ್ ಲೈಟ್ನಿಂದ ಅವರಿಗೆ ಒಂದು ಶೋಕಾಚರಣೆಗೆ ಒಂದು ಇದು ಮಾಡಿದ್ವಿ.